ನೋಡ್ರಿ ಬೀನ್ಸ್ ಪಲ್ಯನ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ. ನೋಡ್ಕೊಂಬರೋಣ ಬನ್ನಿ. ತುಂಬಾ ಚೆನ್ನಾಗಾಗುತ್ತೆ ಮತ್ತೆ ಬೇಗ ಆಗುವಂತಹ ಪಲ್ಯನು ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಯಾರೆಲ್ಲ ನಮ್ಮ ಚಾನಲನ್ನು ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವಾಗ ಸ್ವಲ್ಪ ಬೀನ್ಸ್ ಪಲ್ಯ ಮಾಡಿ ತೋರಿಸೋಣ ಅಂತ. ಯಾಕಂದರೆ ಸ್ವಲ್ಪ ಬೀನ್ಸ್ ಇತ್ತು ನನ್ನ ಕಡೆಗೆ, ಸ್ವಲ್ಪ ಬಿಟ್ಟಿದ್ದೆ ನಾನು, ಅದಕ್ಕೆ ಮಾಡ್ತಾಯಿದ್ದೆ. ತುಂಬ ಚಪಾತಿಗೂ ಮತ್ತು ಪಲ್ಯಕ್ಕೂ ಮಾತ್ರ ಸಖತ್ತಾಗೆ ಬರುತ್ತೆ ಇದು ಪಲ್ಯ. ಹಾಗೆ ಮನೆಯಲ್ಲಿ ಎಷ್ಟು ಸಾಮಾನು ಇದೆಯಲ್ಲ ಅಷ್ಟೇ ಸಾಮಾನು ಹಾಕಿ ನಾವು ಪಲ್ಯನ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ ಈಗ ಯಾವ ಥರ ಮಾಡೋದು ಅಂತ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಬೀನ್ಸ್ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿರಿ. ದೊಡ್ಡ ಪೀಸ್ ಏನು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಈ ಥರದ್ದು ಸಣ್ಣ ಪೀಸನ್ನು ಮಾಡಿ ಇಟ್ಕೊಳ್ಳಿ ಒಂದು ಸೈಡು. ಆಮೇಲೆ ಇದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಹುರ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಬಾಣಲೆನ ಬಿಸಿ ಮಾಡೋಕ್ಕಿಟ್ಟಿದ್ದೆ ನಾನು. ನೋಡಿ, ಈ ಕಡೆ ನಾನು ಬೀನ್ಸನ್ನು ತೊಳ್ಕೊಂಬಂದಿದ್ದೀನಿ ನೋಡಿ. ತುಂಬ ಚೆನ್ನಾಗಾಗುತ್ತೆ ಇದು ಪಲ್ಯ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಲ್ಲಿ ನೋಡಿ, ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದಲ್ವ, ಇವಾಗ ನಾನು ಬೀನ್ಸ್ ಅದಕ್ಕೆ ಹಾಕ್ಬಿಟ್ಟು ಹುರ್ಕೋತೀನಿ ನೋಡಿ. ಈ ಥರ ಸಣ್ಣಗೆ ಹೆಚ್ಕೊಂಡು ಅಂದರೆ ನಾವು ಪಲ್ಯ ಟೇಸ್ಟ್ ಆಗುತ್ತೆ ಮತ್ತು ಬೇಗನೂ ಪಲ್ಯ ಬೇಯುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ಇದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕೆಂಪಾದರೆ ಸಾಕು. ಇದನ್ನು ಮಾತ್ರ ನಾವು ಕೈ ಆಡಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಅವು ಒತ್ತಿ ಬಿಡ್ತಾವೆ ಅಂತ ಹೇಳ್ಬೋದು, ತಳ ಹಿಡಿತಾವೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಹುರ್ಕೊಂಡಾದ್ಮೇಲೆ ನೋಡಿ, ಇಷ್ಟು ಇನ್ನೂ ಸ್ವಲ್ಪ ಕೆಂಪಾದರೆ ಸಾಕು ನೋಡಿ. ಇಷ್ಟಾದರೆ ಸಾಕು. ಇನ್ನೊಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ಸಾಸಿವೆ ಕಾಳನ್ನು ಅಷ್ಟೇ ಹಾಕ್ತೇನೆ ನಾನು, ಜೀರಿಗೆ ಹಾಕೋದಿಲ್ಲ. ಸಾಸಿವೆ ಕಾಳು ಮತ್ತು ಇಲ್ಲೇನು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಎಲ್ಲದನ್ನು ಹಾಕ್ತಾಯಿದ್ದೇನೆ ನೋಡಿ. ಈರುಳ್ಳಿ, ಮೆಣಸಿನಕಾಯಿ, ಟೊಮೊಟೊ ಹಣ್ಣು ಮತ್ತು ಕರಿಬೇವು, ಕೊತ್ತಂಬರಿ ನೋಡಿ. ಟೊಮೊಟೊ ಹಣ್ಣು ಹಾಕಿದ್ವಿ ಅಂದರೆ ಹುಳಿಯಾಗಿ ಪಲ್ಯ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದರೆ ಎಲ್ಲ ಅರ್ಥ ಆಗತ್ತೆ ನಿಮಗೆ. ಬೀನ್ಸ್ ಪಲ್ಯ ಯಾರಿಗೆಲ್ಲ ಇಷ್ಟ ಆಗೋದಿಲ್ಲ ಹೇಳಿ? ಕೆಲವೊಬ್ರು ಕೆಲವೊಂದು ಥರ ಮಾಡ್ತಾರಲ್ವ, ನಾವು ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಟೊಮೊಟೊ ಹಣ್ಣು ಮತ್ತು ಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿದ್ದೀನಲ್ಲ, ಇದನ್ನು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಈ ಥರ. ಸ್ವಲ್ಪನೇ ನೀರು ಹಾಕಬೇಕು ಇದಕ್ಕೆ. ಇವಾಗ ಏನು ಹಾಕೋದು ಬೇಡ. ಆವಾಗಲೇ ನಾವು ಏನು ಬೀನ್ಸನ್ನು ಹುರಿದಿಟ್ಕೊಂಡಿರ್ತೇವಲ್ಲ ಅದನ್ನು ಹಾಕ್ತೀವಲ್ಲ, ಆವಾಗ ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯೋದಕ್ಕೆ ಇಡಬೇಕು. ಇವಾಗೇನಿಲ್ಲ, ಇದನ್ನು ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಆವಾಗಲೇ ನಾನೇನು ಬೀನ್ಸ್ ತೊಳೆದು ಇಟ್ಕೊಂಡಿದ್ದೀನಲ್ಲ, ಹುರಿದಿಟ್ಕೊಂಡಂಥ ಬೀನ್ಸನ್ನು ಹಾಕ್ತೀನಿ ನೋಡಿ. ಇವಾಗ ನಾನು ಬೀನ್ಸ್ ಹುರಿದಿಟ್ಕೊಂಡಿದ್ದೆನಲ್ಲ ಅದನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಉಪ್ಪು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ. ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಟರ್ಮರಿಕ್ ಆದರೂ ಹಾಕ್ಬೋದು. ಇಲ್ಲಿ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈಗ ಮೊದಲಿಗೆ ನಾನಿಲ್ಲಿ ಬೆಲ್ಲನ ಹಾಕ್ತಾಯಿದ್ದೀನಿ. ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ ಈ ಥರ ಪಲ್ಯನ. ನೀವು ಮಾಡ್ಕೊಂಡು ನೋಡಿ ಒಂದು ಸಲ ನೋಡಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಫಸ್ಟಿಗೆ, ಆಮೇಲೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟು ಸಾಮಾನು ಹಾಕ್ತಾಯಿದ್ದೆ ನೋಡಿ ನಾನು. ಸಾಂಬಾರು ಪುಡಿ, ಉಪ್ಪು, ಬೆಲ್ಲ ಎಲ್ಲ ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾವು ಬೇಯೋದಕ್ಕೆ ಇಡಬೇಕು. ನೀವು ಹಾಗೆ ನಮಗೆ ಕುರು ಅನ್ನೋ ಟೈಪ್ ಇರಲಿ ಅನ್ನೋದಾದರೆ ನೀವು ನೀರು ಹಾಕ್ಕೊಳ್ಳೋದೇನು ಬೇಡ. ಸ್ವಲ್ಪ ನಿಮಗೆ ತೆಳುವಾಗಿರಲಿ ಅನ್ನೋದಾದರೆ ಸ್ವಲ್ಪ ನೀರನ್ನು ಹಾಕ್ಬೇಕು ನೀವು. ಇಲ್ಲಿ ನಾನು ನೀರು ಸ್ವಲ್ಪ ಹಾಕಿದ್ದೀನಿ ನೋಡಿ. ಸ್ವಲ್ಪ ಬೇಯೋದು ಎಷ್ಟು ಬೇಯೋಕ್ಕೆ ಬೇಕಲ್ಲ ಅಷ್ಟು ನೀರು ಹಾಕಿದ್ದೀನಿ ನೋಡಿ. ಇವಾಗ ಒಂದು 10 ನಿಮಿಷ ಇದನ್ನು ನಾವು ಪಲ್ಯನ ಬೇಯಿಸ್ಕೊಳ್ಳೋಣ. ಭಾಳ ಏನು ಬೇಯಿಸ್ಕೊಳ್ಳೋದು ಬೇಡ. ಇವಾಗ 10 ನಿಮಿಷ ಆದಮೇಲೆ ತೆಗಿತಾ ಇದ್ದೇನೆ ನೋಡಿ ನಾನು. ಇದಕ್ಕೆ ಸ್ವಲ್ಪ ನಾವು ಗುರಾಳ್ ಪುಡಿ, ಸಾಮಾನ್ಯವಾಗಿ ಗುರಾಳ್ ಪುಡಿ ನಾವೆಲ್ಲರೂ ಹಾಕ್ತೀವಲ್ವ, ಗುರಾಳ್ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಕಲಸಿದ್ರೆ ಕುರು ಆದಂತಹ ಬೀನ್ಸ್ ಪಲ್ಯ ರೆಡಿ ಆಗುತ್ತೆ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತಲೂ ಕೇಳ್ಕೊತೀನಿ ನೋಡಿ. ಸಣ್ಣದು ರೆಸಿಪಿ ಆದರೂ ಪರವಾಗಿಲ್ಲ, ಪಲ್ಯ ಮಾತ್ರ ಸಖತ್ತಾಗಿ ಬರುತ್ತೆ. ದಯವಿಟ್ಟು ನೋಡಿರಿ ನೀವು ವಿಡಿಯೋನ. ಮತ್ತು ಲೈಕ್ ಮಾಡೋದಿಲ್ಲ, ದಯವಿಟ್ಟು ಒಂದು ಲೈಕನ್ನು ಕೊಡಿರಿ ಯಾರು ವಿಡಿಯೋ ನೋಡ್ತೀರಾ, ಮತ್ತು ಸಪೋರ್ಟ್ ಮಾಡಿರಿ ಅಂತಲೂ ಕೇಳ್ಕೊತೀನಿ ನಿಮ್ಮ ಹತ್ರ ನಾನು ನೋಡಿ. ನೀವು ಈ ಥರ ಪಲ್ಯ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಮತ್ತು ಎಲ್ಲರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.